ಎಸ್, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಓಕೆ, ನಾವು ಇಲ್ಲಿವರೆಗೆ ಏನು ಮಾಡಿದ್ದೀವಿ, ಸೀರೀಸ್ LCR ಸರ್ಕ್ಯೂಟ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಇಂಪಿಡೆನ್ಸ್ ಟ್ರಯಾಂಗಲ್ ಆಯಿತು, ಮತ್ತು ರೆಸೊನೆಂಟ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಎಲ್ಲ ಆಗಿದೆ ಮಕ್ಕಳೇ. ನಾವು ಇವಾಗ ಇಲ್ಲಿವರೆಗೂ ಬಂದಿದ್ದೀವಲ್ವಾ, ಇವಾಗ ನಾವು ಸ್ವಲ್ಪ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಮಕ್ಕಳೇ. ಯಾವ್ರ ಮೇಲೆ? ಸೀರೀಸ್ LCR ಸರ್ಕ್ಯೂಟ್ ಮೇಲೆ ಸಮ್ ಪ್ರಾಬ್ಲಮ್ಸ್, ರೆಸೊನೆನ್ಸ್ ಕಂಡೀಷನ್ ಇದ್ದಾಗ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಪ್ರಾಬ್ಲಮ್ಸ್ಗಳು ಕೊಡ್ತಾ ಹೋಗ್ತಾರೆ. ಫಸ್ಟ್ ಯಾಕಂದರೆ ಅದ್ರ ಮೇಲೆ ಭಾಳ ಸಾರಿ ಪ್ರಾಬ್ಲಮ್ಸ್ಗಳು ಬಂದಿರೋದ್ರಿಂದ ಫಸ್ಟ್ ಅವ್ನು ಮಾಡಿಸ್ತಾ ಇದ್ದೀನಿ, ನೋಡಿದು ಮತ್ತೆ ಮಾಡೋಣ ಮಕ್ಕಳೇ. ಓಕೆ, ಎಸ್, ಒಂದು ಪ್ರಾಬ್ಲಮ್ ಇದೆ, ನಿಮ್ಗೆ ಆಲ್ರೆಡಿ ಕಳಿಸಿ ನೋಡಿ ಮಕ್ಕಳೇ. ಆ ಪ್ರಾಬ್ಲಮ್ನ ಓದ್ಕೊಳ್ಳಿ. ಎಸ್, ಓದಿದ್ದಾದಮೇಲೆ ಇಲ್ಲಿ ಪ್ರಾಬ್ಲಮ್ಸ್ ಅನಲೈಸ್ ಮಾಡ್ತಾ ಬನ್ನಿ. ಏನು ಕೊಟ್ಟಿದ್ದಾರೆ? ಆನ್ ಇಂಡಕ್ಟರ್ ಆಫ್ 2 ಮಿಲಿ ಹೆನ್ರಿ, ಎ ಕೆಪಾಸಿಟರ್ ಸಿ, ಎ ರೆಸಿಸ್ಟರ್ 10 ohm are connected in series with a 100 volt 50 per second AC source. If the current and voltage are in the same phase, are in phase with each other, calculate the capacitance of the capacitor. ಮಕ್ಕಳೇ, ಕ್ವಶನ್ ಅನಲೈಸ್ ಮಾಡಿದ್ರೆ ತುಂಬ ನಮ್ಗೆ ಅರ್ಥ ಆಗುತ್ತೆ. ಏನಿದೆ? ಆನ್ ಇಂಡಕ್ಟರ್ ಆಫ್ 2 ಮಿಲಿ ಹೆನ್ರಿ. ಒನ್ ಇಂಡಕ್ಟರ್ ಈಸ್ 2 ಮಿಲಿ ಹೆನ್ರಿ. ಹೌದಾ ಮಕ್ಕಳೇ? ಎಸ್, and a capacitor C, of capacitance C, and a resistor of 10 ohm are connected in series combination to a source of, okay, alternating source 100 volt ಮತ್ತೆ 50 per second, nothing but ಓಕೆ. ನಿಮ್ಗೇನಾಯಿತು? ಹರ್ಟ್ಸ್ ಅಂತ ಆಯಿತು. 1 ಸೆಕೆಂಡ್ಗೆ 50 ಸೈಕಲ್ಸ್ ಅಂತ ಆಯಿತು. ಅಲ್ಲಿಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಎಸ್, ಫೈಂಡ್ ದ ಕೊಟ್ಟರು. ನಾವು ಮಕ್ಕಳೇ ಸೊಲ್ಯೂಷನ್ನ ನೋಡ್ತಾ ಹೋಗೋಣ. ಇದಕ್ಕೆ ಇಷ್ಟು ಕೊಟ್ಟಿದ್ದಾರೆ. ವಾಟ್ ಇಸ್ ದ ಕೆಪಾಸಿಟನ್ಸ್ ಸಿ ಅಂತ ಕೇಳಿದ್ದಾರೆ. ಓಕೆ, ಗಿವನ್ ನೋಡ್ತಾ ಹೋಗೋಣ ಮಕ್ಕಳೇ. ಏನಿದೆ ಇಲ್ಲಿ? ಇಂಡಕ್ಟನ್ಸ್ 200 ಮಿಲಿ ಹೆನ್ರಿ, 200 ಇಂಟು 10⁻³ ಹೆನ್ರಿ. ಓಕೆ, SI ಕನ್ವರ್ಟ್ ಮಾಡ್ತಿದ್ದೀವಿ. ಮತ್ತೆ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ 10 ohm. ಓಕೆ, ಅಂಡ್ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಇಸ್ ವಾಟ್? ಮಕ್ಕಳೇ, ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ. ಓಕೆ, ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಸೇಮ್ ಫೇಸ್, ಆರ್ ಇನ್ ಫೇಸ್ ವಿತ್ ಈಚ್ ಅದರ್ ಅಂತ ಹೇಳ್ತಾರೆ. ಕರೆಂಟು ಮತ್ತೆ ವೋಲ್ಟೇಜು ಸೇಮ್ ಫೇಸ್ನಲ್ಲಿ ಇದಾವೆ ಅಂತಂದರೆ ನಿಮ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ. ಅದು ಯಾವ ಕಂಡೀಷನ್ನು? ರೆಸೊನೆನ್ಸ್ ಕಂಡೀಷನ್, ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಕಂಡೀಷನ್. ಹೌದಾ? The circuit is in under electrical resonance condition. Hence, at electrical resonance condition, the inductive reactance is equal to the capacitive reactance. ಹೌದಾ ಮಕ್ಕಳೇ? Therefore, XL is equal to ಅಂದ್ರೆ 2πL, sorry, 2π mu L or omega L, that is equal to 1/omega C. This implies that, okay, at resonance condition ಏನಾಗುತ್ತೆ? omega naught ಅಂತ ಹೇಳ್ತೀವಿ. ಓಕೆ, therefore omega naught square is equal to 1/LC. ಓಕೆ, ನಾವು ಆಲ್ರೆಡಿ ನೋಡಿದ್ದೀವಿ, ಸಾಲ್ವ್ ಮಾಡಿದ್ದೀವಿ ಮಕ್ಕಳೇ, ಡಿರೈವೇಷನ್ ಮಾಡಿದ್ದೀವಿ. ಓಕೆ, omega naught is equal to 1/√LC. ಹೌದಾ? ಇಲ್ಲಾಂದ್ರೆ ಡೈರೆಕ್ಟ್ ಹಿಂಗೆ ಇರಲಿ ಮಕ್ಕಳೇ, ಭಾಳ ಈಸಿ ಆಗುತ್ತೆ ನಮಗೆ. ಎಸ್, C is equal to, therefore C is equal to, ಕ್ರಾಸ್ ಮಲ್ಟಿಪ್ಲೈ ಮಾಡಿ, 1/L ಇಂಟು omega naught ಸ್ಕ್ವೇರ್. ಒಮೆಗಾ ನಾಟ್ ಅಂದರೆ ಏನಪ್ಪ? 1/L ಇಂಟು 2π ಮ್ಯೂ, ಒಮೆಗಾ ಮ್ಯೂ ನಾಟ್ ಅಂದ್ಕೊಳ್ಳಿ. ಇದು ಒಮೆಗಾ ವ್ಯಾಲ್ಯೂ, ಇದು ಸ್ಕ್ವೇರ್. ಹೌದಾ? ಎಸ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ L ಅಂಡ್ ಮ್ಯೂ ನಾಟ್ ಇನ್ ದಿಸ್ ಇಕ್ವೇಶನ್. ಓಕೆ, ವಿಲ್ ಗೆಟ್ ದ ಆನ್ಸರ್. ಹೌದಾ ಮಕ್ಕಳೇ? ಅರ್ಥ ಆಗ್ತಿದೆಯಾ? ಓಕೆ, ಶಲ್ ರಬ್ ದಿಸ್ ಒನ್. ರಬ್ ಮಾಡ್ತಾ ಇದ್ದೀನಿ ಮಕ್ಕಳೇ. Capacitance of the capacitor is equal to, okay, 1/L value 200 milli henry, 200 into 10⁻³ okay, 2 square 4, okay, pi square. mu naught value ಮಕ್ಕಳೇ, mu naught value ಕೊಟ್ಟಿದ್ದಾರೆ 50 seconds, 50 second inverse ಅಂತ. ಅಲ್ಲಿ ಎಷ್ಟಿದೆ? 50 cycles per second. ಓಕೆ, ಅದರಲ್ಲೂ ಮ್ಯೂ ನಾಟ್ 50 ಸ್ಕ್ವೇರ್. ಓಕೆ ಮಕ್ಕಳೇ, ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ತಾ ಬಂದರೆ ವಿಲ್ ಗೆಟ್ ದ ಆನ್ಸರ್. ಎಸ್,
50.6 in 10 to the power 6 ಅಂತ ಬರುತ್ತೆ ಮಕ್ಕಳೇ. ಇದೆಲ್ಲ ಸಿಂಪ್ಲಿಫೈ ಮಾಡಿ ನೀವು. ಓಕೆ, ಎಸ್ ಯೂನಿಟ್ ಇಸ್ ಫ್ಯಾರಡ್. ಎನ್ಸ್ ನಾವು 10 to the power -6 ಅಂತಂದರೆ ಅಂತ ಮಾಡ್ಬೋದು ಮಕ್ಕಳೇ, ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಇಸ್ ಈಕ್ವಲ್ ಟು 50.6 ಮೈಕ್ರೋ ಫ್ಯಾರಡ್. ದಿಸ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಮಕ್ಕಳೇ ಇಲ್ಲಿ ಇಷ್ಟೇ ನಮಗೆ ಬೇಕಾದ್ರೆ ನಾನು ಏನಕ್ಕೆ ಇದನ್ನು ಸಾಲ್ವ್ ಮಾಡಿರೋದು ಅಂತಂದರೆ, ಕರೆಂಟ್ ಮತ್ತು ವೋಲ್ಟೇಜು ಸೇಮ್ ಫೇಸ್ನಲ್ಲಿದೆ ಸರ್ಕ್ಯೂಟ್ನಲ್ಲಿ, LCR ಸೀರೀಸ್ ಸರ್ಕ್ಯೂಟ್ನಲ್ಲಿ. ಅಂದರೆ ದ ಸರ್ಕ್ಯೂಟ್ ಈಸ್ ಅಂಡರ್ ರಿಸೊನೆನ್ಸ್ ಕಂಡೀಷನ್. ಅಟ್ ದಟ್ ಟೈಮ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಇಸ್ ಈಕ್ವಲ್ ಟು ದ ಕೆಪಾಸಿಟಿವ್ ರಿಯಾಕ್ಟನ್ಸ್. ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಓಕೆ, ಇಷ್ಟೇ ಮಕ್ಕಳ, ಸ್ಟೆಪ್ ಬೈ ಸ್ಟೆಪ್ಪು ಸಾಲ್ವ್ ಮಾಡಿದ್ವಿ. ಓಕೆ, ಮತ್ತು ಸ್ಕ್ವೇರ್ ಹಾಕೊಂಡು ಹೋಗಲು ಅಷ್ಟೇ, 2² π² μ0² ಅಂತ ಹಾಕೊಬೇಕು. ಅವೇನೋ ಮಿಸ್ ಮಾಡಿಕೊಟ್ರೆ ಅಂತಂದರೆ ನಿಮ್ಗೆ ಆನ್ಸರ್ ಏನೇನೋ ಬರುತ್ತೆ ಮಕ್ಕಳೇ. ಓಕೆ, ಟೇಕ್ ಡೌನ್ ಮಕ್ಕಳೇ. ಇದನ್ನು ಫಸ್ಟು ನೀವು ವಾಚ್ ಮಾಡಿದಾದ್ಮೇಲೆ ನಿಮ್ಗೆ ಟೈಮ್ ಕೊಡ್ತೀನಿ, ಬರ್ಕೊಳ್ಳಿ ನೀವು ಫಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಓಕೆ.